ಸನಾತನ ಧರ್ಮದ ಮಹಾಕಾವ್ಯದಲ್ಲಿ ಅನೇಕ ಕಥೆಗಳು ದಯೆ, ಕರ್ತವ್ಯ ಮತ್ತು ಧರ್ಮದ ಗುಣಗಳನ್ನು ತೋರಿಸುತ್ತವೆ. ಶ್ರೀಕೃಷ್ಣ ಮತ್ತು ಅವರ 16,000 ಪತ್ನಿಯರ ಕಥೆ ದೈವದ ಸ್ವಭಾವ ಮತ್ತು ಕಷ್ಟದಲ್ಲಿರುವವರಿಗೆ ತೋರಿಸಿದ ಅವರ ಜವಾಬ್ದಾರಿ ಮತ್ತು ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ನರಕಾಸುರನ ಕಥೆ ಈ ನರಕಾಸುರ ಎಂಬ ರಾಕ್ಷಸನ ರಾಜನಿಂದ ಪ್ರಾರಂಭವಾಗುತ್ತದೆ. ನರಕಾಸುರ ತನ್ನ ಅಹಂಕಾರ ಮತ್ತು ದುಷ್ಟ ಉದ್ದೇಶಗಳಿಂದ ಪ್ರೇರಿತನಾಗಿ 16,000 ರಾಜಕುಮಾರಿಯರನ್ನು ಅಪಹರಿಸಿ ತನ್ನ ಅರಮನೆಯಲ್ಲಿ ಬಂಧಿಸಿಟ್ಟುಕೊಂಡನು. ಅವನು ಅವರನ್ನೆಲ್ಲ ಬಲಿ ಕೊಡಿಸುವ ಮೂಲಕ ತನ್ನ ಶಕ್ತಿಯನ್ನು ಹೆಚ್ಚಿಸುವ ಉದ್ದೇಶವಿತ್ತು. ಈ 16,000 ಮಹಿಳೆಯರು ನಿರಾಶ್ರಿತರಾಗಿ ಆ ಕ್ರೂರತೆಯ ನಡುವೆ ಬದುಕುತ್ತಿದ್ದರು. ಅವರ ಕುಟುಂಬಗಳು ಅವರನ್ನು ತಪ್ಪಿಸುವ ಶಕ್ತಿಯನ್ನು ಹೊಂದಿರಲಿಲ್ಲ ಮತ್ತು ವಿಶ್ವವೆಲ್ಲ ಅವರ ಶಕ್ತಿ ಮುಕ್ತಿಗಾಗಿ ಪ್ರಾರ್ಥಿಸುತ್ತಿದ್ದರು. ದೈವದ ಹಸ್ತಕ್ಷೇಪ ರಾಜಕುಮಾರಿಯರ ಅಳಲು ಮತ್ತು ನರಕಾಸುರನ ಕ್ರೂರತೆಯನ್ನು ನೋಡಿ ಧರ್ಮದ ರಕ್ಷಕನಾದ ಶ್ರೀಕೃಷ್ಣ ಅವರು ಹಸ್ತಕ್ಷೇಪ ಮಾಡಲು ನಿರ್ಧರಿಸಿದರು. ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಅವರು ನರಕಾಸುರ ವಿರುದ್ಧ ಘೋರ ಯುದ್ಧ ನಡೆಸಿದರು. ಯುದ್ಧವು ತೀವ್ರವಾಗಿತ್ತು, ಆದರೆ ಕೊನೆಗೆ ಶ್ರೀಕೃಷ್ಣ ಅವರ ದೈವೀ ಶಕ್ತಿ ಮತ್ತು ಧರ್ಮದಿಂದ ನರಕಾಸುರನನ್ನು ಸಂಹರಿಸಿ ಆ 16,000 ರಾಜಕುಮಾರಿಯರನ್ನು ಬಂಧನದಿಂದ ಬಿಡುಗಡೆ ಮಾಡಿದರು. ರಾಜಕುಮಾರಿಯರ ಸಂಕಟ ಆದರೆ ಕತೆ ಇಷ್ಟರಿಂದ ಮುಗಿಯುವುದಿಲ್ಲ. ಯುದ್ಧ ಮುಗಿದ ನಂತರ 16,000 ರಾಜಕುಮಾರಿಯರು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದಾಗ ಅವರನ್ನು ಅಲ್ಲಿಯವರು ತಿರಸ್ಕರಿಸಿದರು. ಆ ಸಮಯದ ಸಮಾಜವು ಶುದ್ಧತೆಯ ಬಗ್ಗೆ ಕಠಿಣ ನಿಲುವುಗಳನ್ನು ಹೊಂದಿತ್ತು ಮತ್ತು ಈ ಮಹಿಳೆಯರು ನರಕಾಸುರನ ಕ್ರೂರತೆಯ ಬಲಿಯಾಗಿ ಬದುಕಿದ್ದರು. ತಿರಸ್ಕರಿತರು ಮತ್ತು ಮಾಲಿನ್ಯಗೊಂಡವರು ಎಂಬ ಪರಿಗಣಿಸಲ್ಪಟ್ಟರು. ಅವರ ಕುಟುಂಬಗಳು ಅವರನ್ನು ಒಪ್ಪಿಕೊಂಡಿಲ್ಲ ಮತ್ತು ಅವರು ನಿರಾಶ್ರಿತರಾದರು. ಶ್ರೀಕೃಷ್ಣನ ದಯಾಮಯ ಹಸ್ತಕ್ಷೇಪ ಅವರ ಕಷ್ಟದಿಂದ ಪ್ರೇರಿತರಾಗಿ ಅವರ ಪರಿಸ್ಥಿತಿಯ ತೀವ್ರತೆಯನ್ನು ಅರಿತು ಶ್ರೀಕೃಷ್ಣ ಅವರು ಆ ಮಹಿಳೆಯರ ಗೌರವ ಮತ್ತು ರಕ್ಷಣೆಗಾಗಿ ಒಂದು ಮಹತ್ವದ ಕ್ರಮ ಕೈಗೊಂಡರು. ಅವರು ತಮ್ಮನ್ನು 16,000 ರೂಪಗಳಲ್ಲಿ ಅಭಿವ್ಯಕ್ತಿಸಿ ಪ್ರತಿಯೊಬ್ಬ ರಾಜಕುಮಾರಿಯನ್ನೂ ಒಮ್ಮೆಲೇ ವಿವಾಹ ಮಾಡಿದರು. ಈ ಮೂಲಕ ಅವರು ಈ ಮಹಿಳೆಯರಿಗೆ ಕೇವಲ ರಕ್ಷಣೆಯನ್ನಷ್ಟೇ ನೀಡಲಿಲ್ಲ, ಅವರ ಮಾನವವನ್ನು ಕೂಡ ಸಮಾಜದ ಮುಂದೆ ಪುನಃಸ್ಥಾಪಿಸಿದರು. ಈ ಕರ್ತವ್ಯ ಕೃತ್ಯವು ಸಾಂಪ್ರದಾಯಿಕ ವಿವಾಹದಷ್ಟೇ ಅಲ್ಲ, ದೈವದ ದಯೆಯ ಮತ್ತು ಗೌರವವನ್ನು ಪುನಃಸ್ಥಾಪಿಸುವ ಕೃತ್ಯವನ್ನು ತೋರಿಸುತ್ತದೆ. ಶ್ರೀಕೃಷ್ಣನ ಕಾರ್ಯವು ಆ ಸಮಯದ ನಿಯಮಗಳನ್ನು ಮೀರಿ ದೈವದ ಪ್ರೀತಿ ಮತ್ತು ಕರ್ತವ್ಯವು ಸಮಾಜದ ನಿರ್ಮಿತಿಯೊಳಗಿಂದ ಹೆಚ್ಚಿನದಾಗಿದ್ದವು ಎಂಬುದನ್ನು ತೋರಿಸುತ್ತವೆ. ಸಾರಾಂಶ: ಶ್ರೀಕೃಷ್ಣ ಮತ್ತು ಅವರ 16,000 ಪತ್ನಿಯರ ಕಥೆ ದಯೆ, ಕರ್ತವ್ಯ ಮತ್ತು ದೈವದ ಜವಾಬ್ದಾರಿಯು ದಮನಿತರನ್ನು ಉದ್ಧಾರ ಮಾಡುವ ಮತ್ತು ಅವರ ಮಾನವನ್ನು ಪುನಃಸ್ಥಾಪಿಸುವ ಮಹತ್ವದ ಪಾಠವನ್ನು ನೀಡುತ್ತದೆ. ಇದು ನಮಗೆ ನೆನಪಿಸುತ್ತಿದೆ, ನಿಜವಾದ ದೈವತ್ವವು ದುರ್ಬಲರಿಗೆ ನಿಲ್ಲಲು, ತಿರಸ್ಕೃತರನ್ನು ಗೌರವಿಸಲು ಮತ್ತು ಧರ್ಮವನ್ನು ಕಾಪಾಡಲು ಪ್ರೇರಣೆ ನೀಡುತ್ತದೆ.
ಕಥೆಯನ್ನು ಹಂಚಿಕೊಳ್ಳಿ. ಈ ಕಥೆ ಸನಾತನ ಧರ್ಮದ ಸುಂದರ ಉದಾಹರಣೆ. ನೀವು ಈ ಕಥೆಯನ್ನು ನಿಮ್ಮ ಸ್ನೇಹಿತರ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಅವರು ಕೂಡ ಶ್ರೀಕೃಷ್ಣನ ದಯೆ ಮತ್ತು ದೈವದ ಪ್ರೀತಿಯಿಂದ ಪ್ರೇರಿತರಾಗಬಹುದು. ಜಯ ಶ್ರೀಕೃಷ್ಣ.